ಸ್ಯಾಂಡಲ್ವುಡ್ ಅನ್ನೋ ಕಾರಣಕ್ಕಾಗಿ ಅವರ ವೈಯಕ್ತಿಕ ಜೀವನ ಅಂದ್ರೂ ಕೂಡ ತುಂಬಾ ಸುದ್ದಿ ಮಾಡಿದ್ದು ಇತ್ತೀಚಿನ ಘಟನೆ ಅಂತ ಮಾತಾಡೋದಾದ್ರೆ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ತುಂಬಾ ಇಷ್ಟಪಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ವೈರಲ್ ಆಗಿತ್ತು ಅವರ ವಿಡಿಯೋ ನೋಡಿದ್ವಿ. ಚಂದನ್ ಶೆಟ್ಟಿ ಹಾಗೇನೆ ನಿವೇದಿತಾ ಗೌಡ ಇವರ ಡಿವೋರ್ಸ್ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಕೆಲವರು ಹೇಳ್ತಾರೆ ಅಂದ್ರೆ ಅವರು ಮೈಸೂರಿನಲ್ಲಿ ಪ್ರಪೋಸ್ ಮಾಡಿದ್ದು ಬೆಂಗಳೂರಿನಲ್ಲಿ ಡಿವೋರ್ಸ್ ಆಯ್ತು ಅಂತ. ಅಂದ್ರೆ ಆ ಟೈಮಿಂಗ್ ಕೂಡ ಇಲ್ಲಿ ಏನಾದ್ರೂ ಎಫೆಕ್ಟ್ ಮಾಡುತ್ತಾ, ಆ ನಂಬರ್, ಆ ಡೇಟ್ ಇದೆಲ್ಲವೂ ಕೂಡ ಎಫೆಕ್ಟ್ ಮಾಡಿರೋ ಚಾನ್ಸಸ್ ಏನಾದ್ರೂ ಇರುತ್ತಾ? ಸಂಖ್ಯಾಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ ಇಂಥ ಡಿವೋರ್ಸ್ ಕೇಸ್ಗಳ ಬಗ್ಗೆ ನನಗೆ ಗೊತ್ತಿರೋದು ಒಂದೇ, ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ಕ್ಲೋಸ್ ಆಗ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ನಾನು ಇದನ್ನ ಹೇಳಿದ್ದೀನಿ 100%. ಬಿಗ್ ಬಾಸ್ ಮನೆ ಅಂದ್ರೆ ಒಂದು ಬೆಂಕಿ ಹೆಚ್ಚ ಮನೆ. ಅಲ್ಲಿಂದ ಬಂದವ್ರು ಯಾರು ಕಡೆ ದಬಾಕಿರೋದು ನಾನು ನೋಡಿಲ್ಲ. ಏನೇಳೆ ಅಲ್ಲಿ ಹೊರಗಡೆ ಹೋಗೋರ್ಗು ಮಾತ್ರ ನಿಮ್ದು ಹವಾ ಬಂದ್ಮೇಲೆ ಏನು ಹವಾ ಇರಲ್ಲ. ನಾನು ಇವಾಗ ಎಷ್ಟೋ ಜನ ಬಂದೋಗಿರೋ 10 ಸೀಸನ್ ಆಗಿತ್ತು, ಅದ್ರಲ್ಲಿ ನಾನು ಒಬ್ಬನಾಗಿ ಹೋಗಿದ್ದೀನಿ 100%. ನಾನು ಒಳಗಡೆನೂ ಕೂಡ ಹೇಳ್ತೀನಿ, ಬಿಗ್ ಬಾಸ್ ಒಳಗಡೆ ಆಗಿರೋ ಮದುವೆ ಆಗಿರೋರು ಇವ್ರು ತುಂಬ ಚೆನ್ನಾಗಿದ್ರು. ಅವರಿಬ್ರದ್ದು ಅನುಮಾನ ಇಲ್ಲ, ತುಂಬ ಈಗಲೂ ಚೆನ್ನಾಗಿದ್ದಾರೆ. ಅಂದರೆ ಡೈವರ್ಸ್ ಆಗಿದ್ದಾರೆ ಅವರಿಬ್ರು, ಈಗಲೂ ಚೆನ್ನಾಗಿದ್ದಾರೆ. ಅವರು ಭೇಟಿಯನ್ನು ಕೊಟ್ಟಾಗ ನೋಡಿದೆ, ಪ್ರಶಾಂತ್ ಸಂಬರ್ಗವ್ರನ್ನ ಇಂಡೈರೆಕ್ಟಾಗಿ ಹೇಳ್ತಾರೆ 100%. ನಾನು ಪ್ರಶಾಂತ್ ಸಂಬರ್ಗವ್ರನ್ನ ಕೇಳ್ತೀನಿ, ಯಾಕೆ ಸರ್ ಸುಮ್ಮನೆ ಕೆತ್ತು ಭಕ್ತಿ ಮುಗಿಯೋರ್ಗು ಪ್ರಶಾಂತ್ ಸಂಬರ್ಗವ್ರು ಅಂತ ಹೇಳ್ತೀನಿ. ನನ್ನ ಧರ್ಮ ನಾನು ಹೇಳ್ತೀನಿ. ಅವ್ರು ಪ್ರಶಾಂತ್ ಸಂಬರ್ಗವ್ರು ಹೇಳ್ತಾರೆ ನಾನು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂತ ಹೇಳಿರ್ತಾರೆ. ಅದಕ್ಕೆ ಇವರು ಅದನ್ನ ಟಾಂಗ್ ಕೊಡ್ತಾರೆ, ನಂಗೆ ಪರಿಚಯ ಇಲ್ಲ ಅಂತ ಇಂಡೈರೆಕ್ಟಾಗಿ ಟಾಂಗ್ ಕೊಡ್ತಾರೆ. ಹಾಗಾಗಿ ಪ್ರಶಾಂತ್ ಸಂಬರ್ಗನೇ ಇಟ್ಟು ಮಾತಾಡ್ತಾರೆ. ಇವರು ಮತ್ತೆ ಡೈವರ್ಸ್ ಆದ್ಮೇಲೆ ಬಂದು ಜನಗಳ ಮುಂದೆ ಒಟ್ಟಿಗೆ ಮಾತಾಡೋದು ನೋಡಿದ್ದೀನಿ. ಸಂತೋಷ್ ಅವರಿಬ್ರು ಹೇಗಾರು ಇರಲಿ, ಸಂತೋಷವಾಗಿರಲಿ. ನನ್ನ ಒಪಿನಿಯನ್ ಬಿಗ್ ಬಾಸ್ ಮನೆ ಅಂತ ಸಕ್ಸಸ್ ಕೊಡಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಾನು ಹೋಗಿ ಬಂದರೆ ನಾನು ಹೇಳೋಕ್ಕಾಗೋದು. ಆರ್ ನಗರ ಬಗ್ಗೆ ನಾನು ಮಾತಾಡ್ತೀನಿ, ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ. ಬಿಗ್ ಬಾಸ್ ಮನೇಲಿ ಹೋಗಿ ಬಂದಮೇಲೆ ತುಂಬ ಯಾರು ಓಹೋ ಅಂತ ಯಾರು ಬೆಳೆದಿಲ್ಲ. ತುಂಬ ಕನ್ಸು ಕಟ್ತಾರೆ ಎಲ್ಲರೂ, ಬಿಗ್ ಬಾಸ್ಗೆ ಹೋಗ್ಬಿಟ್ರೆ ಹಂಗಾಗ್ತೀನಿ ಅದೆಲ್ಲ ಇಲ್ಲ. ಅದೊಂದು ಬಿಗ್ನೆಸ್ ರೀತಿಲಿ ಹೋಗಿ ನೀವು ಅವ್ರು ಕರೆದಾಗ ಬಿಗ್ನೆಸ್ ರೀತಿಲಿ ಅಟೆಂಡ್ ಮಾಡಿ. ಯಾವ ಹೀರೋಗೋಸ್ಕರ ಹೋಗ್ಬೇಡಿ. ಬಿಗ್ ಬಾಸ್ ಮನೆಯಿಂದ ಯಾವ ಹೀರೋಗೂ ಹೋಗ್ಬೇಡಿ. ಎಲ್ಲವನ್ನೂ ಒಟ್ಟಿಗಾಗೆ ಬದುಕೋದು, ಎಲ್ಲ ಅವನವನ್ನ ಹೆಂಡತಿ ಮಕ್ಕಳಿಗೆ ಬದುಕ್ತಾರೆ. ಎಲ್ಲದಕ್ಕೂ ನನಗೆ ಅದೊಂದು ಹೇಳ್ತಾರೆ ಎಲ್ಲರೂ, ನನಗೆ ಆ ವೀರ ಇಷ್ಟ ಈ ವೀರ ಇಷ್ಟ. ಯಾಕೆ ಅವೆಲ್ಲ ಪದ ಸುಮ್ಮನೆ ಮಾತಾಡೋದು. ನಿಮ್ಮ ಪಾಡ್ ನೀವು ಬಿಗ್ನೆಸ್, ನನ್ನೊಂದು ಕ್ಯಾರೆಕ್ಟರ್ ಇದೆ ಸರ್, ನನ್ನ ಕರೆದಿರೋ ನನ್ನ ಕ್ಯಾರೆಕ್ಟರ್ಗೆ ನಂಗೆ ಪೇಮೆಂಟ್ ಕೊಡಿ. ಏನು ಹೇಳಿ ಪೇಮೆಂಟ್ ಇವತ್ತು ಎಲ್ಲದಕ್ಕೂ GST ಇನ್ಕಮ್ ಟ್ಯಾಕ್ಸ್ ಎಲ್ಲ 100 ಬಂದಿರಬೇಕು. ಒಂದು ಟೀ ಅಂಗಡಿಯಿಂದ ಬಂದ ನೀವು ಯಾಕೆ ಅಲ್ಲಿ ಹೋಗಿ ಹೊಗಳ್ತಲೇ ಇರ್ತಾರೆ. ಯಾಕೆ ಬೇಕಾ ಪದಗಳು? ನಾನು ನೋಡಿದ್ದೀನಿ, ನಾನು ಸಾಕಷ್ಟು ನೋಡಿದ್ದೀನಿ, ಜಗಳ ಮಾಡಿದ್ದೀನಿ, ಎಲ್ಲ ಮಾಡಿದ್ರಿಂದ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರೆ ಮದುವೆ ಆದ್ರೆ ಯಾರು ಚೆನ್ನಾಗಲ್ಲ. ನಾನು ನೋಡಿರೋ ಪ್ರಕಾರ ಇವರಿಬ್ರು ಸಖತ್ ಒಳ್ಳೆ ಜೋಡಿ, ತುಂಬ ಚೆನ್ನಾಗಿದ್ರು. ಅದು ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ, ದೇವ್ರ ದಯಿಂದ. ಅವ್ರ ಒಟ್ಟಲ್ಲಿ ಒಳ್ಳೆ ಜೋಡಿ, ಈಗಲೂ ಚೆನ್ನಾಗಿರ್ಬೋದು. ಆದರೆ ಒಂದು ಬ್ರೇಕಪ್ ಆಗೈತಿ, ಗೊತ್ತಿಲ್ಲ. ಮತ್ತೆ ಬೇಕಾದ್ರೆ ಅವರಿಬ್ರು ಒಂದಾಗಲಿ, ಚೆನ್ನಾಗಿರ್ಲಿ. ಅಂದ್ರೆ ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಅವ್ರಿಗೆ ಪಾಪ್ಯುಲಾರಿಟಿ ಅಂತೂ ಸಿಕ್ಕಿದೆ ಇಬ್ರಿಗೂ, ಇಲ್ಲ ಅಂತ ಇಲ್ಲ. ಬಟ್ ಈಗ ಡಿವೋರ್ಸ್ ಅಂತ ವಿಚಾರ ಬಂದ್ರೆ ನಾನು ಇದೊಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪಾಪ್ಯುಲಾರಿಟಿಯಿಂದ ದುಡ್ಡು ಕನ್ವರ್ಟ್ ಆಗಲ್ಲ. ತುಂಬಾ ತಪ್ಪು ಮಾಹಿತಿ ಅದು. ಅಂದ್ರೆ ಪಾಪ್ಯುಲಾರಿಟಿ ಸಿಕ್ಬಿಟ್ರೆ ನನಗೆಲ್ಲ ತುಂಬಾ ಸಿಕ್ಕಿರ್ಬೋದು, ಅದು ನಂಗೆ ದುಡ್ಡು ಕನ್ವರ್ಟ್ ಆಗಲ್ಲ. ಒಬ್ಬ ಹೀರೋಗೆ ಆಗ್ತವೆ. ಹೀರೋಗೆ ಥಿಯೇಟ್ರಿಗೆ ಜನ ಬಂದು ಅದನ್ನ ಕನ್ವರ್ಟ್ ಆಗುತ್ತೆ, ನೋಟ್ ಆಗಿ ಕನ್ವರ್ಟ್ ಆಗುತ್ತೆ. ಆದ್ರೆ ನಮ್ಗೆಲ್ಲ ಏನ್ ಮಾತಾಡ್ಸಿ ಕೈ ಕೊಡ್ಬೋದು, ಕೈ ತೊಳ್ಕೊಂಡು ನೀರಲ್ಲಿ ತರಕ್ ಹೋಗೋಣ. ಅವ್ನು ಎಲ್ಲೆಲ್ಲಿ ಕೆರ್ಕೊಂಡಿರ್ತಾನೆ ಕೈ ಕೊಟ್ಬಿಟ್ರೆ ನಾವ್ ಹೇಳ್ತೀನಿ ಆಗಲ್ಲ. ಮತ್ತೆ ಎಲ್ಲರೂ ಒಂಚೂರು ತಿಂತಾನೆ, ಒಂದು 20 ರೂಪಾಯಿ ನೀರೇ ಕೈ ತೊಳ್ಕೊಬೇಕು ಸೋಪ್ ಹಾಕಿ. ಇದು ಲಾಜಿಕ್ ಇರಲ್ಲ 100%. ಅದರಿಂದ ಏನು ಆಗಲ್ಲ. ನನಗೆ ಗೊತ್ತಿರ್ಬೇಕು, ದುಡ್ಡು ಆಗ್ಬೇಕು ಯಾವಾಗಲೂ. ದುಡ್ಡೇ ದೊಡ್ಡಪ್ಪ. ಕರೆಕ್ಟಾ ತಪ್ಪು ಹೇಳಿರೋದು? ಅದು ನಿಜಾನೇ. ಮಾರ್ಕೆಟಿಂಗ್ ಆಗಿ ಈಗ ಅವ್ರು ಏನ್ ಮಾಡಿದ್ರು, ಅವ್ರಲ್ಲಿನ ಪಾಪ್ಯುಲರ್ ಆದ್ರು, ಬರೀ ಅಲ್ಲೇ ಕೆಲಸ ಮಾಡಿದ್ರು. ಬೇರೆ ಕಡೆ ಎಲ್ಲ ಚಾನ್ಸಸ್ ಕೊಡ್ನವಲ್ಲ ಅವ್ರಿಬ್ಬರಿಗೂ. ಏನೇಳೆ ಅದೇ ಮಾಧ್ಯಮ ಕೆಲಸ ಕೊಟ್ರು, ಅದು ಬಿಟ್ರೆ ಬೇರೆ ಇಲ್ಲ. ಹಾಗಾಗಿ